ನೋಡಿ ಅಲ್ಲೊಂದು ಪಕ್ಷಿ ಕೂತ್ಕೊಂಡಿದ್ದ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಹೊರಗಡೆ. ನೋಡಿ ಅಲ್ಲಿ ಹಾರ್ಕೊಂಡು ಹೋಯ್ತು. 1 2 3 ಏನೋ ಇದೆ ಅಲ್ಲಿ. ಆ ಕಡೆ ಸುಮಾರು ಪಕ್ಷಿಗಳು ಹಾರಾಡ್ತಾ ಇದೆ. ಒಂಥರ ಯೆಲ್ಲೋ ಕಲರ್ ಬೀಕ್ ಇರುತ್ತೆ. ಆ ಬೀಕ್ ಮೇಲ್ಗಡೆ ಒಂದು ಜುಟ್ಟು ತರ ಇರುತ್ತೆ, ಪುಟಾಣಿ ಜುಟ್ಟು ತರ ಇರುತ್ತೆ. ಅದು ಏನಂತ ಪಕ್ಷಿ ಕರೀತಾರೆ ಗೊತ್ತಿಲ್ಲ. ಸುಮಾರು ಬೆಳಗ್ಗೆ ನಿನ್ನೆಯಿಂದ 4-5 ಪಕ್ಷಿಗಳು ಓಡಾಡ್ತಾ ಇದೆ. 2 ತಿಂಗಳು ಹಿಂದೆ ನಾನು ಈ ಚಿಮ್ನಿದು ಪೈಪ್ ಪೂರ್ತಿಯಾಗಿ ಚೇಂಜ್ ಮಾಡಿಸಿ ಫುಲ್ ಸೆಟ್ಟನ್ನ ತೆಗೆಸಿ ಕ್ಲೀನ್ ಮಾಡಿಸೋದಕ್ಕೆ ನಂಗೆ ತುಂಬಾ ಖರ್ಚು ಬಂತು. ಸ್ಟವ್ ಮತ್ತೆ ಚಿಮ್ನಿ ಎರಡೂ ಒಟ್ಟಿಗೆನೆ ಅವಾಗ ಒಂದ್ಸತಿ ಏನ್ ಹೇಳ್ತಾರೆ ಸರ್ವಿಸಿಂಗ್ ಮಾಡಿಸಿದೆ. ಆ ಒಳಗಡೆ ಇರೋ ಪೈಪ್ ಎಲ್ಲ ತೆಗೆದು ಆ ಚಿಮ್ನಿ ಹೋಗುವಂತ ಪೈಪ್ ಒಳಗಡೆಗೆ 1 2 3 ಸರ್ತಿ ಬೇರೆ ಬೇರೆ ಪಕ್ಷಿಗಳು ಬಂದು ಹೊರಗಡೆ ಮೊಟ್ಟೆ ಇಟ್ಟು ಮರಿ ಹಾಕಿ ಚಿಮ್ನಿನ ಆನ್ ಮಾಡ್ತಾ ಇರ್ಲಿಲ್ಲ ನಾನು. ಅವಾಗ ಮಸಾಲ ಹುರಿಯುವಂತ ಟೈಮಲ್ಲಿ ಕೂಡ ನಾನು ಚಿಮ್ನಿ ಆನ್ ಮಾಡಕ್ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ಅದ್ರ ಒಳಗಡೆ ಮೊಟ್ಟೆ ಹಾಕಿರ್ತಿತ್ತು. ಸಣ್ಣ ಸಣ್ಣ ಪಕ್ಷಿಗಳ ಶಬ್ದ ಕೇಳಿಸಿತ್ತು. ನಾನು ನಿಮ್ಗೆ ತೋರಿಸಿದೆ ಕೂಡ, ವಿಡಿಯೋ ಮಾಡಿ ಅವಾಗ ತೋರಿಸಿದೆ. ಸೊ ತುಂಬಾ ಸರ್ತಿ ಬ್ಯಾಕ್ ಟು ಬ್ಯಾಕ್ ಮರಿಗಳು ಇಡ್ತಾನೆ ಮೊಟ್ಟೆ ಹಾಕ್ತಾನೆ ಇತ್ತು. ಅದು ಮರಿ ಹ್ಯಾಚ್ ಆಗ್ತಿತ್ತು. ಹಿಂಗೆ ಬ್ಯಾಚ್ ವೈಸ್ ರಿಪೀಟ್ ಆಗ್ತಾ ಇತ್ತು. ಸೊ ಎಷ್ಟು ದಿನ ಅಂತ ನಾನು ಚಿಮ್ನಿ ಆನ್ ಮಾಡದೆ ಕೆಲಸ ಮಾಡೋದು ಅಂತ ಹೇಳಿ ನಾನು ಒಂದ್ಸತಿ ಸರ್ವಿಸಿಂಗ್ ಮಾಡ್ಸಕ್ಕೆ ಅಂತಾನೆ ಸ್ಟವ್ ಮತ್ತೆ ಚಿಮ್ನಿ ರಿಪೇರಿಗೆ ಒಬ್ಬನ ಕರ್ಸಿದ್ದೆ. ಅವರು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಚಿಮ್ನಿ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಪೈಪ್ ಪೂರ್ತಿ ಒಳಗಡೆ ಎಲ್ಲ ಚೇಂಜ್ ಮಾಡ್ಬೇಕು, ಅದ್ರ ಒಳಗಡೆ ಎಲ್ಲ ಕಡ್ಡಿ ಕಸ ಎಲ್ಲ ತುಂಬಿಟ್ಟಿದೆ ಅಂತ ಹೇಳಿದ್ರು. ಸುಮಾರು ನಂಗೆ ಅವಾಗ 10,000 ರೂಪಾಯಿ ಮೇಲೆ ಖರ್ಚು ಬಂತು ನನಗೆ ಇದೆರಡನ್ನು ಸರ್ವಿಸಿಂಗ್ ಮಾಡಿಸೋ ಅಷ್ಟೊತ್ತಿಗೆ. ಆ ಕಡೆ ಏನಾಗಿದೆ ಮೆಶ್ ಬರುತ್ತೆ, ನಾವು ಒಳಗಡೆ ಏನು ಬರ್ದಲೇ ಇರೋ ಹಾಗೆ ಪೈಪ್ಗೆ ಮೆಶ್ ಬರುತ್ತೆ. ಮೆಶ್ ಹಾಕ್ಸಿದ್ವಿ, ಆ ಮೆಶ್ನು ಬಿದೋಗ್ಬಿಟ್ಟಿದೆ, ಬೀಳಿಸ್ಬಿಟ್ಟಿದೆ. ಹೆಂಗ್ ಬೀಳಿಸ್ತೋ ಅಥವಾ ಗಾಳಿಗೆ ಬಿಡುತ್ತೋ ಗೊತ್ತಿಲ್ಲ. ನಾ ಮತ್ತೆ ರಿಪೇರಿ ಮಾಡಿಸುವಾಗ ಮೆಶ್ ಹಾಕ್ಸಿದೆ. ಮತ್ತೆ ಏನ್ ಹೇಳ್ತಾರೆ ಈ ರ್ಯಾಟ್ ಮೆಶ್ ಅಂತ ಬರುತ್ತಲ್ಲ, ಪಕ್ಷಿಗಳು ಒಳಗಡೆ ಬರಬಾರ್ದು ಅಂತ ಪೈಪ್ಗೆ ಕವರ್ ಮಾಡೋದಕ್ಕೆ ಅಂತಾನೆ ಕಬ್ಬಿಣದ್ದು ಒಂದು ಮೆಶ್ ಹಾಕ್ಸಿ ಹೊಸದಾಗಿ ಪೈಪ್ ಎಲ್ಲ ಹಾಕ್ಸಿದ್ದೆ. ಇವಾಗ ಇನ್ನೂ ಕೆಲವೊಂದು 2-3 ತಿಂಗಳಾಗಿದೆ ಅಂತ ಅನ್ಕೋತೀನಿ ಅಷ್ಟೇ ಈ ಸರ್ವಿಸಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿಸಿ. ಇವಾಗ ಮತ್ತೆ ಪಕ್ಷಿ ನಿನ್ನೆಯಿಂದ ಬಂದು ಅದು ಹೇಗೆ ಮತ್ತೆ ಒಳಗಡೆ ಬರ್ತಾ ಇದೆ ಗೊತ್ತಿಲ್ಲ, ಅದು ಮತ್ತೆ ಅದು ನೆಟ್ ಕಿತ್ತಾಕ್ಬಿಟ್ಟಿದೆ ಅನ್ಸುತ್ತೆ. ಒಳಗಡೆ ಬಂದು ಕಡ್ಡಿಗಳನ್ನೆಲ್ಲ ತಗೊಂಬಂದು ತುಂಬ್ತಾ ಇದೆ. 1 2 ಸುಮಾರು 3-4 ಪಕ್ಷಿಗಳೆಲ್ಲ ಸೇರ್ಕೊಂಡು ಗೂಡು ಕಟ್ತಾ ಇದೆ. ನಾನು ಕೆಲವು ಸತಿ ಆನ್ ಮಾಡ್ತೀನಿ ಆ ಶಬ್ದಕ್ಕೆ ಹೋಗ್ಲಿ ಅಂತ, ಹೋಗಲ್ಲ. ನೋಡಿ ಶಬ್ದ ನೋಡಿ. ಹಿಂಗೆ ನಮ್ಗೆ ತುಂಬಾ ಏನೋ ಪಕ್ಷಿಗಳ ಶಬ್ದ ಇಷ್ಟ ಅಂತ ಹೇಳಿ ನಾನು ಎಷ್ಟೋ ಸತಿ ಹೇಳ್ತಾ ಇದ್ದೆ. ನಾನು ಸಂಜೆ ಹೊತ್ತು ಟೆರೆಸ್ಗೆ ಹೋಗೋದೆ ಆ ಪಕ್ಷಿ ಶಬ್ದ ಕೇಳಿಸ್ಕೊಳಕ್ಕೆ ಅಂತ. ಬಟ್ ಎಷ್ಟೋ ಸತಿ ಈ ತರ ಇಷ್ಟ ಪಡದೆ ನಮ್ಗೆ ಒಂಥರ ಏನೋ ಶಾಪ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗೋಯ್ತು ಇದು. ಪಕ್ಷಿಗಳು ಇಷ್ಟ. ಆ ಕಡೆನೂ ಕೂಡ ಪ್ರಿಯನ್ ರೂಮ್ದು ಆ ಕಡೆ ವಿಂಡೋ ಸೈಡ್ ಅಲ್ಲಿ ಪಾರಿವಾಳಗಳೇನಾಗಿದೆ ಮೊಟ್ಟೆ ಇಟ್ಟು ಮರಿ ಹಾಕಿ ಅದು ಒಂದ್ ಬ್ಯಾಚ್ ಹೋದ್ಮೇಲೆ ಇನ್ನೊಂದ್ ಬ್ಯಾಚ್ ಬಂದು ಮೊಟ್ಟೆ ಇಡ್ತಿರುತ್ತೆ. ಇವಾಗ ಈ ಚಿಮ್ನಿ ಒಳಗಡೆ ಶುರು ಮಾಡ್ಕೊಂಡಿದೆ. ಹಿಂಗಾಯ್ತು. ಸುತ್ತಲೂ ಪಕ್ಷಿಗಳು ಜಾಸ್ತಿ ಇದೆ. ಬಟ್ ಈ ತರ ಮನೆ ಒಳಗಡೆ ಅಥವಾ ಮನೆ ಹತ್ರ ಬಂದಿತ್ರ ಗಲೀಜ್ ಮಾಡೋದು ಅಥವಾ ಮೊಟ್ಟೆಗಳು ಹಾಕೋದು ಇದು ತುಂಬಾ ಇರಿಟೇಟಿಂಗ್ ಆಗೋಯ್ತು. ನಾವೆಲ್ಲೂ ವಿಂಡೋ ಓಪನ್ ಮಾಡಕ್ಕೂ ಆಗ್ತಾ ಇಲ್ಲ. ಆ ಕಡೆಯಿಂದ ವಿಂಡೋನೇ ಓಪನ್ ಮಾಡ್ತಾ ಇಲ್ಲ. ಗಾಳಿ ಬೇಕು ಅಂತ ಅನ್ಸಿದ್ರು ಓಪನ್ ಮಾಡಕ್ ಆಗ್ತಿಲ್ಲ. ಕೆಲವೊಮ್ಮೆ ಪಕ್ಷಿಗಳ ಒಳಗಡೆ ಬಂದ್ಬಿಡುತ್ತೆ, ಇಲ್ಲ ಅಂದ್ರೆ ಮಫಿನ್ ಆ ಕಡೆ ಹೋಗ್ತಾನೆ ಅಂತ ಅನ್ನೋ ಒಂದು ಭಯ. ಇವಾಗ ಚಿಮ್ನಿನೂ ಆನ್ ಮಾಡಕ್ ಆಗ್ತಿಲ್ಲ. ಆ ತರ ಒಂದು ನಂಗೆ ಹಿಂಸೆ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಶುರು ಮಾಡಿದೆ ಆಗ ನಿನ್ನೆಯಿಂದಾನೆ ಕಡ್ಡಿ ಕಸ ಎಲ್ಲ ತಗೊಂಡ್ಬಂದು ಸ್ಟಾಕ್ ಮಾಡ್ತಾ ಇದೆ ಮೊಟ್ಟೆ ಇಡೋದಕ್ಕೆ. ಅದನ್ನ ಕ್ಲೀನ್ ಮಾಡ್ಸಕ್ ಮತ್ತೆ ಇನ್ನೂ ಒಂದಷ್ಟು ಖರ್ಚಾಗತ್ತಲ್ಲ ಅಂತ ಒಂದೇ. ಆ ಕಡೆ ಹೋಗಿ ನಾವು ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ತುಂಬಾ ಸಣ್ಣ ಪ್ಯಾಸೇಜ್, ಹಿಂದ್ಗಡೆ ಮನೆದು ಮತ್ತೆ ನಮ್ಮ ಮನೆದು ಮಧ್ಯದಲ್ಲಿ ಸಣ್ಣ ಪ್ಯಾಸೇಜ್ ಇದೆ. ಅಲ್ಲಿ ಹೋಗಿ ನಾವು ಓಡ್ಸಕ್ಕೂ ಆಗಲ್ಲ, ಮತ್ತೆ ಅಲ್ಲಿ ಹೋಗಿ ಮತ್ತೆ ಮೆಶ್ ಹಾಕಕ್ಕೂ ಆಗಲ್ಲ. ಇಲ್ಲಿಂದಾನೇ ನಾವು ತೆಗ್ಸಿ ಕ್ಲೀನ್ ಮಾಡಿ ಮತ್ತೆ ಪೈಪ್ಗೆ ಕವರ್ ಮಾಡಿಸ್ಬೇಕು. ಯಾವಾಗ ಅದಾಗತ್ತೆ ಗೊತ್ತಿಲ್ಲ. ಮತ್ತೆ ಇವಾಗ ನಿಮ್ಗೆ ಇದೊಂಥರ ಒಂದು ಮುಗೀತು ಅಂತ ಅನ್ಕೋತಾ ಇದ್ದಂಗೆ ಇನ್ನೊಂದೇನೋ ಹೊಸದಾಗಿ ಶುರುವಾಗಿರುತ್ತೆ ಅಂತನೂ ಹಾಗಾಯ್ತು. ಅಲ್ಲಿ ಕುತ್ಕೊಂಡಿದೆ. ಎಷ್ಟೊಂದು ಪಕ್ಷಿಗಳಲ್ಲಿ ಬರುತ್ತೆ ಹೋಗುತ್ತೆ, ಒಂದಾದ್ಮೇಲೆ ಒಂದು ಕಡ್ಡಿ ತಗೊಂಬಂದು ತುಂಬ್ತಾ ಇದೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದೆ, ಆ ಮೊಟ್ಟೆ ಎಲ್ಲ ಹ್ಯಾಚ್ ಆಗಿ ಪುಟ್ಟು ಮರಿ ಆಗೋಗಿತ್ತು. ಅವ್ರ ಪೈಪನ್ನೇ ತೆಗೆದು ತೋರಿಸಿದ್ರು. ಅದ್ರೊಳಗಡೆ ಎಲ್ಲ ಮರಿಗಳಿತ್ತು, ಮೊಟ್ಟೆಗಳಿನ್ನೂ ಇತ್ತು. ಆ ಥರ ಮುಂಚೆ ನಾವು ಪಕ್ಷಿಗಳಿಗೆ ಮೇಲ್ಗಡೆ ಅಕ್ಕಿ ಮತ್ತೆ ರಾಗಿ ನೀರು ಎಲ್ಲ ಇಡ್ತಾ ಇದ್ವಿ. ಇದು ಯಾವಾಗ ನಮ್ಗೆ ತುಂಬಾ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಯ್ತು ಅಥವಾ ಯಾವಾಗ ಇರಿಟೇಟ್ ಆಗಕ್ ಶುರುವಾಯ್ತು, ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಗಲೀಜ್ ಮಾಡ್ಬಿಡ್ತಾ ಇತ್ತು. ಎಷ್ಟು ಕ್ಲೀನ್ ಮಾಡಿದ್ರು ಆ ಸ್ಮೆಲ್ ಹೋಗ್ತಾ ಇರ್ಲಿಲ್ಲ. ಕಾರ್ ಮೇಲೆಲ್ಲ ಗಲೀಜು, ಮತ್ತೆ ವಿಂಡೋಗಳ ಗ್ಲಾಸ್ ಮೇಲೆಲ್ಲ ಗಲೀಜು. ಸೊ ನಾವು ಅದನ್ನ ಇಡದ್ರೆ ಬಿಟ್ಬಿಟ್ವಿ. ನೀರು ಒಂದೊಂದ್ಸತಿ ಇಡ್ತಾ ಇರ್ತೀವಿ, ಬೇಸಿಗೆನಲ್ಲಿ ತುಂಬಾ ಶೆಕೆ ಅಂತ ಹೇಳಿ ಒಂದ್ ಮಗ್ಗಲ್ಲಿ ನೀರು ಇಡ್ತಾ ಇರ್ತೀವಿ. ಈಗ ಅಕ್ಕಿ ಅದೆಲ್ಲ ಏನು ಹಾಕಕ್ ಹೋಗಲ್ಲ. ಆ ಕಡೆ ಏನಾದ್ರು ಫುಟ್ಪಾತ್ ಅಲ್ಲಿ ಹಾಕ್ಬಿಡ್ತೀವಿ ಅಷ್ಟೇ, ಅಲ್ಲೇನಾದ್ರು ಬಂದು ತಿನ್ಕೊಂಡು ಹೋಗ್ಲಿ ಅಲ್ಲಿ ಮರಗಳಿರೋ ಹತ್ರ ಅಂತ. ಬಟ್ ಇದು ಹಿಂಸೆ ಅನ್ಸುತ್ತೆ. ಇದು ಮನೆ ಒಳಗಡೆ ಬರೋದು ಮತ್ತೆ ಮನೆ ಸುತ್ತಮುತ್ತ ಇದರೆಲ್ಲ ಮಾಡ್ತಿರೋದು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ.
ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅದೇ ಥರ ಆಸೆ ಪಟ್ಕೊಂಡೆ ನಾನು ಕೂಡ ಕಲ್ಲಂಗಡಿ ಹಣ್ಣು ತರಿಸಿದ್ದೆ. ಬಟ್ ಈ ಹಣ್ಣು ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಅಷ್ಟು ಸಪ್ಪೆ ಇತ್ತು, ತುಂಬ ಸಪ್ಪೆ, ಒಂದು ಸ್ವಲ್ಪನೂ ಸ್ವೀಟ್ ಇರಲಿಲ್ಲ. ಹಾಗಾಗಿ ಹಣ್ಣು ತಿನ್ನೋ ಬದಲು ಜ್ಯೂಸ್ ಮಾಡೋಣ ಅಂತನಕ್ಕೋಸ್ಕರ ಇದನ್ನು ಜ್ಯೂಸರಲ್ಲಿ ಹಾಕ್ತಾಯಿದ್ದೀನಿ. ಬೈ ದ ವೇ, ಈ ಜ್ಯೂಸನ್ನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ, ಬಟ್ ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಹೇಳಿರಲಿಲ್ಲ. ಇದು ಪಿಜನ್ ಸ್ಲೋ ಜ್ಯೂಸರ್ ಅಂತ. ಬೇರೆ ಜ್ಯೂಸರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜ್ಯೂಸ್ ತುಂಬ ನಿಧಾನಕ್ಕೆ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಅಂದರೆ ನಿಧಾನಕ್ಕೆ ಹಣ್ಣಿನ ರಸನ ತೆಗೆಯುತ್ತೆ. ಯಾವುದೇ ನ್ಯೂಟ್ರಿಷನ್ ಹಾಳಾಗ್ದಲೇ ಇರೋ ಹಾಗೆ. ಇದರಲ್ಲಿ ನಾವು ಬರೀ ಹಣ್ಣಿನ ಜ್ಯೂಸ್ ಅಷ್ಟೇ ಅಲ್ಲ, ತರಕಾರಿಗಳು ಅಂದರೆ ಬೀಟ್ರೂಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್, ಈ ಥರದನ್ನೆಲ್ಲ ಬೇರೆ ತರಕಾರಿಗಳಿಂದ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ಇದು ಸ್ಲೋ ಜ್ಯೂಸರ್ ಆಗಿರೋದ್ರಿಂದ ಇದರಲ್ಲಿ ಬಿಸಿ ಆಗಲ್ಲ, ಹಣ್ಣಿನ ಜ್ಯೂಸ್ ತುಂಬ ರುಚಿಯಾಗಿರುತ್ತೆ. ಸೊ ಸಪ್ಪೆ ಇದ್ದಿದ್ದರಿಂದ ಇದನ್ನು ಜ್ಯೂಸ್ ಥರ ಕುಡಿಯೋಣ ಅಂತನಕ್ಕೋಸ್ಕರ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ತಣ್ಣಗೆ ಮಾಡಿದ ನಂತರ ನಾನು ಇದನ್ನು ಜ್ಯೂಸ್ ಮಾಡಿದ್ದೀನಿ. ನಾನು ಪರ್ಮನೆಂಟಾಗಿ ಇಲ್ಲಿ ಚೇರ್ ಹಾಕಿರೋದು ಏನಕ್ಕೆ ಅಂದರೆ ಅಲ್ಲಿ ಹೋಗಿ ಕುತ್ಕೋತಾ ಇದ್ದೆ ಹೊರಗಡೆ ರೋಡಲ್ಲಿ ಹೋಗೋನೆಲ್ಲ ನೋಡೋಕ್ಕೆ. ಅದಕ್ಕೆ ಇಲ್ಲಿ ಅವನಿಗೆ ಅಂತಾನೆ ಪರ್ಮನೆಂಟಾಗಿ ಚೇರ್ ಹಾಕಿಬಿಟ್ಬಿಟ್ಟಿದ್ವಿ. ಅಲ್ಲಿ ಕುತ್ಕೊಂಡು ಅಲ್ಲೇ ನೋಡ್ತಾನೆ, ಅಲ್ಲೇ ಮಲ್ಕೋತಾನೆ. ಸೇಮ್ ಫ್ಯಾನ್. ನಿಮ್ಮನ್ನು ವೆಲ್ಕಮ್ ಮಾಡಿದೆ. ಇವತ್ತು ಡೈರೆಕ್ಟಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ರೀಸೆಂಟಾಗಿ ಅಮೆಝಾನಿಂದ ನಾನು ಇದನ್ನು ತರಿಸಿದ್ದೆ. ಇದನ್ನು ಸೀಸನಿಂಗ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ಕೂಡ ಒಂದು ಅಮ್ಮಿಕಲ್ ತರಿಸಿದ್ದೆ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡು ತರಿಸಿದೆ. ನೋಡಿದ್ರೆ ಅಂಗೈ ಎಷ್ಟಾಗಲೇ ಇದೆ. ಸೊ ತಕ್ಷಣಕ್ಕೆ ನಮಗೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಯಾವುದಾದ್ರು ಒಂದು ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ಒಂದು ಮುಂಚೆ ನಾನು ಅಮ್ಮಿಕಲ್ ಥರದ್ದು ತರಿಸಿದೆ, ಬಟ್ ಅದು ಸ್ವಲ್ಪ ಏನು ಅಗಲವಾಗಿರೋವಂಥದ್ದು. ಇದು ಸ್ವಲ್ಪ ಚಿಕ್ಕದಾಗಿದೆ, ಅಡುಗೆ ಮನೆ ಪ್ಲ್ಯಾಟ್ಫಾರ್ಮ್ ಮೇಲೆ ಇಟ್ಕೋಬೋದು. ಆದರೆ ಇದನ್ನು ಸೀಸನಿಂಗ್ ಮಾಡುವಂಥ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತು. ಇದು ನೋಡಿ, ಫಸ್ಟ್ ತರಿಸಿದ್ದೆ. ನಾನು ಈಗಾಗಲೇ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಭಾರ ಇದೆ, ಇದನ್ನ ಮೇಲೆ ಕೈ ಎತ್ತಿಟ್ಕೊಂಡು ಮಾಡೋಕ್ಕೆ ಆಗಲ್ಲ. ಯಾವಾಗಲಾದ್ರೂ ಒಮ್ಮೊಮ್ಮೆ ಮಾತ್ರ ನಾನು ಅದನ್ನು ಯೂಸ್ ಮಾಡ್ತೀನಿ. ಮೊದಲು ಈ ಕಲ್ಲನ್ನು ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಚ್ಚಿ ಇಡ್ತಾಯಿದ್ದೀನಿ. ಇದು ಹಚ್ಚಿರೋ ಕಾರಣ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಅಡುಗೆ ಮನೇಲಿ ಉಪಯೋಗಿಸೋಂಥ ಕಲ್ಲಲ್ಲಿ ಮಾಡಿರೋಂಥ ಯಾವುದೇ ವಸ್ತು ಆಗಿರಲಿ, ಆ ಕಲ್ಲಿಂದ ಪಾತ್ರೆ ಆಗಿರಲಿ ಅಥವಾ ಒರಳುಕಲ್ಲಾಗಲಿ, ಗ್ರೈಂಡರ್ ಆಗಲಿ, ಈ ಥರದ ಅಮ್ಮಿಕಲ್ಲಾಗಲಿ ಯಾವುದನ್ನೇ ತಂದರೂ ಫಸ್ಟ್ ಒಂದು ಸತಿ ಅದನ್ನು ಸೀಸನಿಂಗ್ ಮಾಡ್ಕೋಬೇಕು. ಅಕ್ಕಿ ನೆನೆಸಿ ಅದರಲ್ಲಿ ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ಅದೆಲ್ಲ ಚೆನ್ನಾಗಿ ತೊಳೆದು ಒಂದಲ್ಲ 2 ಸತಿ ನಾವು ಅದನ್ನು ಕ್ಲೀನ್ ಮಾಡಿದ ನಂತರ ಉಪಯೋಗಿಸ್ಕೋಬೇಕು. ಇದು ಸ್ವಲ್ಪ ಡಿಫ್ರೆಂಟಾಗಿ ನಾನು ನಿಮಗೆ ಸೀಸನಿಂಗ್ ಮಾಡುವಂಥ ವಿಧಾನ ತೋರಿಸ್ತಿದ್ದೀನಿ. ಅರಿಶಿನ ಮತ್ತು ಏನು ಎಣ್ಣೆ ಹಚ್ಚಿ 24 ಗಂಟೆ ಬಿಟ್ಬೇಡ. 24 ಗಂಟೆ ನಂತರ ನಾನು ನಿಮಗೆ ತೋರಿಸ್ತೀನಿ ಇದು ಯಾಕೆ ಹಚ್ಚಿದೆ ಅಂತ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಟೆರೆಸಿಗೆ ಬಂದಿದ್ದೀನಿ. ಎಳೆ ಬಿಸಿಲಿದೆ. ಈ ಟೈಮಲ್ಲಿ ಏನು ಟೆರೆಸ್ ಕ್ಲೀನ್ ಮಾಡೋದಕ್ಕೆ, ಗಿಡಗಳಿಗೆ ನೀರು ಹಾಕೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆ, ಇಂಥದಕ್ಕೆಲ್ಲ ಕೆಲಸ ಮೇಲ್ಗಡೆ ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಅಷ್ಟೇನು ಬಿಸಿಲಿರಲ್ಲ. ಇನ್ನು ಸ್ವಲ್ಪ ಒಂದು 10 ಗಂಟೆ ಆಯಿತು ಅಂದರೆ ತುಂಬ ಬಿಸಿಲಿರುತ್ತೆ. ಅದಕ್ಕೋಸ್ಕರ ಅಷ್ಟೊತ್ತಲ್ಲಿ ಬರೋಕ್ಕೆ ಹೋಗಲ್ಲ. 8-8:30 ಸಮಯದಲ್ಲಿ ಬಂದು ಟೆರೆಸಲ್ಲಿ ಕ್ಲೀನ್ ಮಾಡಿ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ನಂತರ ಗಿಡಕ್ಕೆ ನೀರು ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ. ನಂತರ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಟೀ ಮಾಡ್ತಾಯಿದ್ರೆ ನೋಡಿದ ತಕ್ಷಣ ನನಗೂ ಒಂದು ಕಪ್ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಟೀ ಮಾಡುವಾಗ ಆ ಟೀ ನೋಡಿದ ತಕ್ಷಣ ಇವಾಗಲೇ ಹೋಗಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋಣ ಅನಿಸುತ್ತೆ. ಟಿ ವಿನಲ್ಲಿ ನೋಡ್ತಿದ್ರು ಅದೆಷ್ಟೊತ್ತಲ್ಲೇ ಆದರೂ ಪರವಾಗಿಲ್ಲ, ನೋಡಿದ ತಕ್ಷಣ ಹೋಗಿ ಒಂದು ಕಪ್ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಕಮೆಂಟಲ್ಲಿ ತಿಳಿಸಿ ನಿಮಗೂ ಆ ಥರನೇ ಅನಿಸುತ್ತಾ, ಅಥವಾ ಈ ಟೀ ನೋಡಿದ ತಕ್ಷಣ ನಿಮಗೂ ಕುಡಿಬೇಕು ಅಂತ ಅನ್ನಿಸ್ತಾ ಅಂತ. ಎನಿವೇಸ್, ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಅವಲಕ್ಕಿ, ಇದು ದಪ್ಪ ಅವಲಕ್ಕಿ, ಫಸ್ಟ್ ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಅವಲಕ್ಕಿಗೆ ಸುಮಾರು 1.5 ಕಪ್ಪಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ. ರೀಸೆಂಟಾಗಿ ಅಕ್ಕಿ ರವೆ ಮಾಡಿಸಿದ್ದೆ. ಅಕ್ಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಚೆನ್ನಾಗಿ ಅದನ್ನು ಒಣಗಿಸ್ಬಿಟ್ಟು ನಂತರ ಮಿಲ್ ಮಾಡಿಸ್ಕೊಂಬಂದು ಜರಡಿ ಮಾಡಿ ನಂತರ ಈ ರೀತಿ ಅಕ್ಕಿ ರವೆ ಅಥವಾ ಅಕ್ಕಿ ತರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ತರಿಯಿಂದ ನಾವು ಇಡ್ಲಿ ಮಾಡ್ಕೋಬೋದು, ಉಪ್ಪಿಟ್ಟು ಮಾಡ್ಕೋಬೋದು, ಆಮೇಲೆ ಕಡುಬು ಮಾಡ್ಕೋಬೋದು, ವೆರೈಟಿ ರೆಸಿಪೀಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅಕ್ಕಿ ತರಿ ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ಅದನ್ನು 1.5 ಕಪ್ಪಷ್ಟನ್ನು ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬೇಡ. ಇದು ನಾನು ಮಾಡ್ತಿರೋದು ಇನ್ಸ್ಟೆಂಟ್ ಇಡ್ಲಿಗೆ, ಅಂದರೆ ಅಕ್ಕಿ ತರಿ ಉಪಯೋಗಿಸಿ ಉದ್ದಿನಬೇಳೆನೇ ಹಾಕ್ತೆ ಇಡ್ಲಿ ಮಾಡುವಂಥ ವಿಧಾನ. ನಂತರ ಸುಮಾರು 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿರುವಂಥ ಅವಲಕ್ಕಿಗೆ ಮೊಸರು ಹಾಕಿ ಇದನ್ನು ಕೂಡ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬೇಡ. ಅಕ್ಕಿ ತರಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಅವಲಕ್ಕಿನ ಮೊಸರಲ್ಲಿ ನೆನೆಸಿಟ್ಕೊಳ್ಳೋಣ. ಇದೆರಡೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಇಡ್ಲಿ ಮಾಡ್ಕೋಬೋದು. ಅಕ್ಕಿ ತೊಳೆದಿದ್ರೂ ಕೂಡ ನಾವು ಇಡ್ಲಿ ಮಾಡುವಂಥ ಟೈಮಲ್ಲಿ ಈ ಥರ ನೆನೆಸ್ಬಿಟ್ಟು ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕಿ ಅವಲಕ್ಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇದೊಂದು 10 ನಿಮಿಷದ ನಂತರ ನಾವು ಚೆನ್ನಾಗಿ ನೆನೆಸ್ಬಿಟ್ಟು ನಂತರ ಇಡ್ಲಿ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ.
ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಅಷ್ಟು ಶೆಕೆ ಆಗ್ತಿದೆ ಅಂತಂದರೆ, ನಿನ್ನೆ ಇಲ್ಲ ಮೊನ್ನೆ ಮಳೆ ಬಂತು. ಎಷ್ಟು ಚೆನ್ನಾಗಿತ್ತು, ತಣ್ಣಗಿತ್ತು, ಕೂಲಾಗಿತ್ತು. ಒಂದು ಫುಲ್ ಡೇ ತುಂಬ ಚೆನ್ನಾಗಿತ್ತು ವೆದರ್. ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆಯಿಂದನೇ ಬಿಸಿಲು. ಒಳಗಡೆ ಇರೋಕ್ಕಾಗಲ್ಲ, ಅಡುಗೆ ಮನೆಯಲ್ಲಂತೂ ಹೋಗೋಕ್ಕೆ ಆಗಲ್ಲ ಒಳಗಡೆಗೆ, ಅಷ್ಟೇ ಬಿಸಿ. 10 ನಿಮಿಷದ ನಂತರ ಮೊಸರು ಮತ್ತು ನೀರೆಲ್ಲ ಹೀರ್ಕೊಂಡು ಅವಲಕ್ಕಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿನಲ್ಲಿ ರುಬ್ಕೊಳ್ಳುವಾಗ ಆ ಕಪ್ಪಲ್ಲಿ, ಅಂದರೆ ನಾವು ನೆನೆಸಿಟ್ಟಿರುವಂಥ ಕಪ್ಪಿಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮತ್ತೆ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆನಂತರ ರುಬ್ಕೊಂಡಿರೋಂಥ ಅವಲಕ್ಕಿ ಜೊತೆಗೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ತರಿನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ತರಿ ಮಿಕ್ಸ್ ಮಾಡುವಾಗ ಈ ನೀರನ್ನು ಕಂಪ್ಲೀಟಾಗಿ ಹಿಂಡಿಬಿಟ್ಟು ಹಾಕ್ಕೋಬೇಕು. ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ, ತುಂಬ ನೀರು ಥರ ಆಗಿಬಿಡುತ್ತೆ, ನೀರು ಬಿಟ್ಕೊಂಡಾಗುತ್ತೆ. ಅಕ್ಕಿ ತರಿನ ನೆನೆಸಿದ ಮೇಲೆ ಚೆನ್ನಾಗಿ ಹಿಂಡಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಬ್ಯಾಟರ್ ಇನ್ಸ್ಟೆಂಟಾಗಿ ನಿಮಗೆ ರೆಡಿ ಆಗುತ್ತೆ. ನೋಡಿ, ಅಕ್ಕಿ ನೆನೆಸೋ ಹಾಗಿಲ್ಲ, ಉದ್ದಿನಬೇಳೆ ರುಬ್ಬೋ ಹಾಗಿಲ್ಲ, ಇನ್ಸ್ಟೆಂಟಾಗಿ ನಾವು ತುಂಬ ರುಚಿಯಾಗಿರೋಂಥ ಅಕ್ಕಿ ಇಡ್ಲಿ ಈ ರೀತಿ ಮಾಡ್ಕೋಬೋದು. ಹಾಗೆ ಇಡ್ಲಿ ಮಾಡುವಂಥ ಟೈಮಲ್ಲಿ ಇನ್ಸ್ಟೆಂಟ್ ರೆಸಿಪಿ ಯಾವುದೇ ಆದರೂ ಕೂಡ ಇದಕ್ಕೆ ಸ್ವಲ್ಪ ಈನೋ ಅಥವಾ ಸೋಡಾ ಮಿಕ್ಸ್ ಮಾಡಿಕೊಂಡ್ರೆ ಅದು ಇಡ್ಲಿ ಸಾಫ್ಟಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಹಾಕೋದಾದರೆ 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ. ಈನೋ ಹಾಕೋದಾದರೆ ಅರ್ಧ ಸ್ಪೂನಷ್ಟು ಈನೋ ಹಾಕೋಬೇಕು. ಈ ರೀತಿ ಹಾಕ್ಕೊಂಡಾಗ ಇಡ್ಲಿ ಇನ್ನೂ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದ್ರು ಗ್ರೀಸ್ ಮಾಡ್ಕೊಂಡ ನಂತರ ಮಾಮೂಲಿ ಹಾಗೇನೆ ನಾವು ಇಡ್ಲಿ ಬ್ಯಾಟರ್ ಹಾಕಿ 10 ರಿಂದ 12 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುವಂಥ ಮೃದುವಾಗಿರುವಂಥ ಅಕ್ಕಿ ತರಿ ಇಡ್ಲಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗುತ್ತೆ, ಖಂಡಿತ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಸಾಂಬಾರು ಚಟ್ನಿ ಅಥವಾ ಏನೋ ನಾನ್ ವೆಜ್ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿರುವಂಥ ಅಕ್ಕಿ ತರಿ ಇಡ್ಲಿ ರೆಡಿಯಾಗಿದೆ. ಅನ್ಸೋದೇ ಇಲ್ಲ ಇದಕ್ಕೆ ಉದ್ದಿನಬೇಳೆ ಹಾಕ್ತಾನೆ ಇಡ್ಲಿ ಮಾಡಿದ್ದೀವಿ ಅಂತ. ತುಂಬ ಮೃದುವಾಗಿ ಬರುತ್ತೆ. ರೆಸಿಪಿ ಟ್ರೈ ಮಾಡಿ. ಅಕ್ಕಿ ತರಿ ಹೇಗೆ ಮಾಡೋದು ಅಂತ ನಾನು ಸಾಧ್ಯ ಆದರೆ ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಿನ್ನೆ ಬ್ಲಾಗಲ್ಲಿ ನಾನು ಇದರ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪು ಹೇಳಿದೆ. ಕಾರಣ ಕೆಲವೊಮ್ಮೆ ನಮ್ಮ ಬ್ರೈನ್ಗೂ ಟಂಗ್ಗೂ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಗಮನ ಕೊಟ್ಟಿರಲ್ಲ ನಾನು ಕೂಡ ಸರಿಯಾಗಿ. ಇದ್ರ ಹೆಸರು ಶುದ್ಧಂ, ನೆನೆ ಶುಭಂ ಅಂತ ಹೇಳಿದ್ದೆ. ನೋಡಿ ಎಷ್ಟು ತರಲೆ ಮಾಡ್ತೀವಿ ಅಂದರೆ ಪಕ್ಷಿಗಳು ಇದೆಷ್ಟು ಕಾಟ ಕೊಡ್ತಾ ಇದೆ ಅಂದರೆ, ಚಿಮ್ನಿ ಆನ್ ಮಾಡೋಕ್ಕೂ ನನಗೆ ಭಯ ಇವಾಗ. ಓಕೆ, ಇದೊಂದು ಮಿಸ್ಟೇಕ್ ನಾನು ಮಾಡಿದೆ, ಅದನ್ನು ಸರಿಪಡಿಸ್ಕೊತಾ ಇದ್ದೀನಿ. ಇದು ಶುದ್ಧಂ ಹೆಸರು, ಇದರ ಹೆಸರು ವಿಮ್ ಶುದ್ಧಂ ಅಂತ. ನಿನ್ನೆ ನನ್ನ ವ್ಲಾಗಲ್ಲಿ ನಾನು ಹೇಳಿದ್ದು ಶುಭಂ ಅಂತ ಹೇಳಿದೆ. ನಾನು ಆಗಲೇ ಹೇಳ್ದಂಗೆ ಬ್ರೈನ್ಗೂ ಟಂಗಿಗೂ ಕೆಲವೊಮ್ಮೆ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ಕೆಲವೊಂದು ಏನೋ ಒಂದು ಯೋಚನೆಯಲ್ಲಿದ್ದಾಗ ನಾನು ಏನು ಹೇಳ್ತಾ ಇದ್ದೀನಿ, ಸುಮಾರು ಸತಿ ಇತ್ತೀಚೆಗೆ ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಸೊ ಈ ಥರದ ತಪ್ಪುಗಳು ಮನುಷ್ಯರಿಂದ ಸಹಜ, ಇದೆಲ್ಲ ತಪ್ಪಾಗೋದು. ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ ಅಂತ ಕೇಳ್ಬೋದಾ. ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದ್ವಿ ಇದು ಶುಭಂ ಅಲ್ಲ ಶುದ್ಧಂ ಅಂತ. ಸೊ ಕರೆಕ್ಟ್, ಇದು ವಿಮ್ ಶುದ್ಧಂ ಅಂತ. ತುಂಬ ಚೆನ್ನಾಗಿದೆ. ಸೊ ಇದರ ರಿವ್ಯೂ ನೆನೆ ನಾನು ಹೇಳಿದ್ದಾಗಿದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಹೊಸ ಪ್ರಾಡಕ್ಟ್ ಅಂತ ನಾನು ಮೀಶೋಯಿಂದ ತರಿಸಿದ್ದೀನಿ, ಪುಡಿ ಮಾಡಲಿಕ್ಕೆ ಅಂತಲೇ. ಇದಕ್ಕೆ ಹೊಸ ವಿಧಾನದಲ್ಲಿ ನಾನು ಸೀಸನಿಂಗ್ ಮಾಡಿ ಇಟ್ಟಿದ್ದೆ. ಅರಿಶಿನ ಮತ್ತು ಎಣ್ಣೆ ಹಚ್ಚಿ ಇಟ್ಟಿದ್ದೆ. ಅರಿಶಿನ ಎಣ್ಣೆ ಹಚ್ಚಿ ಇಡೋ ರೀಸನ್ ಏನಂತಂದರೆ, ಒಂದು ಇದು ಏನು ಹೇಳ್ತಾರೆ, ಬ್ಯಾಕ್ಟೀರಿಯಾ ಸಾಯುತ್ತೆ ಅಂತ ಅನ್ನೋದು ಒಂದು ಕಾರಣ ಆಗುತ್ತೆ. ಅರಿಶಿನ ಹಚ್ಚೋದ್ರಿಂದ ಇದರಲ್ಲಿರುವಂಥ ಏನೇ ಬ್ಯಾಕ್ಟೀರಿಯಾ ಇದ್ರು ಅಥವಾ ಏನಾದರೂ ಕೆಮಿಕಲ್ ಇದ್ರೂ ಕೂಡ ಹೋಗುತ್ತೆ ಅಂತ ಅನ್ನೋ ಒಂದು ದೃಷ್ಟಿ. ಜೊತೆಗೆ ಈ ಥರ ಮಾಡಿ ಒಂದು 24 ಗಂಟೆ ನಾವು ಅರಿಶಿನ ಎಣ್ಣೆ ಹಚ್ಚಿ ಇಡೋದ್ರಿಂದ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ಮಾತಾಡೋಕ್ಕೆ ಬಿಡ್ತಾ ಇಲ್ಲ.
ನೋಡಿ ಫಸ್ಟ್ ತರಿಸಿದಾಗ ಹೇಗಿತ್ತು, ಬೆಳ್ಳಗಿತ್ತು, ಇವಾಗ ಹೇಗಾಗಿದೆ ಅಂತ ಸೀಸನಿಂಗ್ ಮಾಡಿದ್ಮೇಲೆ. ಇದೊಂದು ಸ್ಪೆಷಲ್ ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ಸರ್ತಿ ಯುಗಾದಿ ಹಬ್ಬದ ನಂತರ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ಸಂಡೇ ಯಾವಾಗಲಾದ್ರು ಭಾನುವಾರ ಸ್ಪೆಷಲಾಗಿ ಏನಾದ್ರು ಮಾಡಬೇಕು ಅಂತಂದಾಗ ಖಂಡಿತ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಬಾಳೆ ಎಲೆ ಚೆನ್ನಾಗಿ ತೊಳೆದು ನೀರೆಲ್ಲ ಒರೆಸಿ ನಂತರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ. ಆನಂತರ ಇದನ್ನು ಸೈಡಲ್ಲಿ ಇಟ್ಕೊಂಡು ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಪರಾಟ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಫ್ರೋಝನ್ ಪರಾಟ ಫಸ್ಟ್ ರೆಡಿ ಮಾಡ್ಕೊಂಡ ನಂತರ ನಾವು ಈ ರೆಸಿಪಿ ಕಂಟಿನ್ಯೂ ಮಾಡೋಣ. ಈ ರೆಸಿಪಿಗೆ ಮುಖ್ಯವಾಗಿ ನಮಗೆ 3 ಪರಾಟ ಬೇಕಾಗುತ್ತೆ. ಪರಾಟನ ಚೆನ್ನಾಗಿ ಅವಾಗ ಬಿಸಿ ಮಾಡಿ ನಂತರ ಈ ರೆಸಿಪಿ ರೆಡಿ ಮಾಡ್ಕೋಬೇಕು. ಇವತ್ತು ನಾನು ಮಾಡ್ತಿರೋದು ಕೇರಳದ ಒಂದು ಸ್ಪೆಷಲ್ ರೆಸಿಪಿ. ಈ ರೆಸಿಪಿ ಇನ್ವೆಂಟ್ ಮಾಡೋದು ಕೇರಳದವರು. ಇಲ್ಲೆಲ್ಲೂ ನಮಗೆ ಬೆಂಗಳೂರಲ್ಲಿ ಹುಡುಕಿದ್ರೂ ಸಿಗಲ್ಲ ಆ ಥರದ ಒಂದು ರೆಸಿಪಿ ಇದು. ಕಿಳಿ ಪರೋಟ ಮಾಡೋದಕ್ಕೆ ಮುಖ್ಯವಾಗಿ 3 ಪರಾಟ ರೆಡಿ ಮಾಡ್ಕೊಂಡ ನಂತರ 1 ಪರೋಟ ಹಾಕಿ ಅದ್ರ ಒಳಗಡೆಗೆ ಚಿಕನ್ ಗ್ರೇವಿ ಅಥವಾ ನಾನ್ ವೆಜ್ ಗ್ರೇವಿ ಯಾವುದಾದ್ರೂ ಹಾಕಿ ನಂತರ ಅದರ ಮೇಲ್ಗಡೆ ಪೀಸ್ ಹಾಕಿ ನಂತರ ಈರುಳ್ಳಿ ಹಾಕಿದ್ದೀನಿ. ಇದರ ಬದಲಾಗಿ ನೀವು ಕಬಾಬ್ ಅಥವಾ ಚಿಲ್ಲಿ ಚಿಕನ್ ಈ ಥರದನ್ನು ಕೂಡ ಸ್ಟಫ್ ಮಾಡ್ಬೋದು. ಅದರ ಮೇಲ್ಗಡೆ ಮತ್ತೆ ಇನ್ನೊಂದು ಪರಾಟ ಹಾಕಿ ಇದನ್ನು ನಾವು ರಿಪೀಟ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಗ್ರೇವಿ, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ನಾನ್ ವೆಜ್ ಪೀಸಸ್ ಹಾಕ್ಬೋದು. ನಂತರ ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಲೇಯರ್ ಪರಾಟ, ಈ ಥರ 3 ಲೇಯರ್ ಪರಾಟ ಹಾಕಿ ಮೇಲ್ಗಡೆಯಿಂದ ಆಮ್ಲೆಟ್ ಹಾಕಿ ಕೂಡ ಇದನ್ನು ಫಿನಿಶ್ ಮಾಡ್ಬೋದು. ಅಥವಾ ಮೊಟ್ಟೆ ಬೇಯಿಸಿರುವಂಥ ಮೊಟ್ಟೆ ಹಾಕಿ ಕೂಡ ಫಿನಿಶ್ ಮಾಡ್ಬೋದು. ಅಥವಾ ಚಿಕನ್ ಯಾವುದಾದ್ರೂ ಒಂದು ರೆಸಿಪಿ ನೀವು ಚಿಕನ್ ಸುಕ್ಕ ಇರ್ಬೋದು, ಕಬಾಬ್ ಇರ್ಬೋದು, ಚಿಲ್ಲಿ ಚಿಕನ್ ಇರ್ಬೋದು, ಈ ಥರದನ್ನ ಪೀಸ್ ಹಾಕಿ ಕೂಡ ಈ ಥರ ಮಧ್ಯದಲ್ಲಿ ಹಾಕಿ ಸ್ಟಫ್ ಮಾಡಿ ಈ ರೀತಿ ಎಲೆ ಒಳಗಡೆಗೆ ಫೋಲ್ಡ್ ಮಾಡಿ ನಂತರ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು. ಸ್ಟೀಮಲ್ಲಿ ಬೇಯಿಸ್ಬೋದು ಅಥವಾ ಈ ಥರ ಹೆಂಚು ಮೇಲೇ ಒಂದು ಸ್ವಲ್ಪ ನೀರು ಅಥವಾ ಎಣ್ಣೆ ಹಾಕಿ ಹಬೆನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಈ ರೀತಿ ಟೈಟಾಗಿ ಕಟ್ಟಿದ್ದೀನಿ ದಾರದಿಂದ. ಇದೇ ಥರ ಮಾಡ್ತಾರೆ, ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ರೆಸಿಪಿ ಅನ್ನೋದಕ್ಕೋಸ್ಕರ ನಾವಿದನ್ನು ಅವಾಗವಾಗ ಮಾಡ್ತಾ ಇರ್ತೀವಿ. ಒಂದ್ಸತಿ ಟ್ರೈ ಮಾಡಿದ್ವಿ ಸಪ್ರೇಟಾಗಿ ಪರಾಠ ಮತ್ತು ಗ್ರೇವಿ ಸರ್ವ್ ಮಾಡೋದಕ್ಕಿಂತಲೂ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬದಲಾಗಿ ಬರೀ ನೀರನ್ನ ಚಿಮ್ಕಿಸ್ಬಿಟ್ಟು ಕೂಡ ನೀವು ಇದನ್ನು ದಮ್ ಕಟ್ಟಿ ಬೇಯಿಸ್ಬೋದು. ದಮ್ಮಲ್ಲಿ ಇದು ಬೇಯಬೇಕು ಅಂದರೆ ಅದು ಹಬೆ ಒಳಗಡೆ ಇದು ಗ್ರೇವಿ ಜೊತೆಗೆ ಪರಾಟ ಸ್ವಲ್ಪ ಹೊತ್ತು ಕುಕ್ ಆಗಬೇಕು. ಹಬೆ ಒಳಗಡೆ ಬೇಯ್ತಾ ಇದ್ದಾಗೆ ಆ ಪರಾಟ ಪೂರ್ತಿಯಾಗಿ ಮೆಲ್ಟ್ ಆದಂಗೆ ಆಗುತ್ತೆ. ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ. ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ಚಿಕನ್ ಪೀಸಸ್ ಇರುತ್ತೆ, ಗ್ರೇವಿ ಇರುತ್ತೆ, ಈರುಳ್ಳಿ ಇರುತ್ತೆ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸರ್ತಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈ ಸರ್ತಿ ಯುಗಾದಿ ಹಬ್ಬಕ್ಕೆ ಅಂದರೆ ಯುಗಾದಿ ನೆಕ್ಸ್ಟ್ ಡೇ ವರ್ಷದ ತೊಡಕಿಗೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದೇ ಬಿರಿಯಾನಿ ಮಾಡಿ ಬೋರ್ ಆಗಿದೆ, ಖಂಡಿತ ಈ ಥರ ರೆಸಿಪಿ ಟ್ರೈ ಮಾಡಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಶೆಕೆ ತುಂಬ ಇದೆ, ಮನೆ ಅಡುಗೆ ಮನೆಯಿಂದ ಹೊರಗಡೆ ಹೋಗೋಣ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ರೆಸಿಪೀಸ್ ಕೂಡ ನೀವು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ. ಪರಾಟ ಮಾಡಿದ್ರೆ ಗಟ್ಟಿ ಇರುತ್ತೆ, ಗ್ರೇವಿ ತುಂಬ ಚೆನ್ನಾಗಿ ಸೋಕ್ ಆಗಿದೆ, ಸಾಫ್ಟ್ ಮೆತ್ತಗಿದೆ. Fantastic.